ಕಳೆದ ತಿಂಗಳಷ್ಟೇ ಬಿಜೆಪಿ ವಿರುದ್ಧ ಸಿಡಿದೆದ್ದಂತ ಶ್ರೀರಾಮುಲು ಅವರು ಅಚ್ಚರಿಯ ನಡೆಯನ್ನ ಪ್ರದರ್ಶಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಭೇಟಿಯಾಗಿ ಯುಗಾದಿಗೆ ಶುಭಾಶಯವನ್ನ ಕೋರಿದ್ದಾರೆ. ಈ ಮೂಲಕ ಶ್ರೀರಾಮುಲು ಅವರು ತಮ್ಮ ವರಸೆಯನ್ನ ಬದಲಾಯಿಸುತ್ತಿದ್ರಾ ಎಂಬ ಚರ್ಚೆ ಕೂಡ ಈಗ ಶುರುವಾಗಿದೆ. ಇನ್ನು ಪಕ್ಷದ ವಿರುದ್ಧ ಸಿಡಿದೆದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಶ್ರೀರಾಮುಲು ಸೈಲೆಂಟ್ ಆಗಿ ವಿಜಯೇಂದ್ರ ಬೆಂಬಲಕ್ಕೆ ನಿಂತಿದ್ರಾ ಎಂಬ ಗುಸುಗುಸು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. 1 ತಿಂಗಳ ಹಿಂದೆಯಷ್ಟೇ ಅವರು ಪಕ್ಷದಲ್ಲಿ ತುಂಬಿದ್ದಂಥ ಸಭೆಯಲ್ಲಿ ಪಕ್ಷದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಅಲ್ಲದೆ ವಿಜಯೇಂದ್ರ ಅವರಿಗೆ ಅನುಭವ ಸಾಲದು ಎನ್ನುವ ಮೂಲಕ ಪರೋಕ್ಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸಿಗೂ ಕೂಡ ಇಳಿದಿದ್ರು. ಇನ್ನು ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಹಲವು ಸಮಸ್ಯೆಗಳಿವೆ. ಈ ಎಲ್ಲ ಸಮಸ್ಯೆಗಳನ್ನು ಹೈಕಮಾಂಡ್ ನಾಯಕರಿಗೆ ತಿಳಿಸಲು ದೆಹಲಿಗೆ ಹೋಗಿರೋದಾಗಿ ಕೂಡ ಅವರು ತಿಳಿಸಿದ್ರು. ಇನ್ನು ಪರೋಕ್ಷವಾಗಿ ಬಿವೈ ಕುಟುಂಬದ ಬಗ್ಗೆ ತೊಡೆತಟ್ಟಿ ಕೂಡ ಶ್ರೀರಾಮುಲು ಅವರು ಇದ್ರು. ಆದರೆ ಈಗ ಅವರು ಸೈಲೆಂಟ್ ಆಗಿದ್ದಾರೆ. ಇದಕ್ಕೆ ಕಾರಣ ಯತ್ನಾಳ್ ಅವರ ಉಚ್ಚಾಟನೆ ಎಂದು ಹೇಳಲಾಗ್ತಾ ಇದ್ರೂ ಕೂಡ ಇನ್ನು ಬಿಜೆಪಿಯಲ್ಲಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂದು ಹಲವು ನಾಯಕರು ಕೂಡ ತೊಡೆ ತಟ್ಟಿದ್ರು. ಈ ಪೈಕಿ ಯತ್ನಾಳ್, ಬಿಪಿ ಹರೀಶ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಸೇರಿ ಹಲವು ಜನರು ಇದ್ರು. ಬಳಿಕ ಶ್ರೀರಾಮುಲು ಕೂಡ ಪಕ್ಷದ ಮೇಲೆ ಬೇಸರಗೊಂಡಿದ್ರು. ಜೊತೆಗೆ ವಿಜಯೇಂದ್ರ ವಿರುದ್ಧ ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು ಎಂದು ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಯತ್ನಾಳ್ ಪರವೂ ಕೂಡ ಶ್ರೀರಾಮುಲು ಅವರು ಮಾತನಾಡಿದ್ದು ಇದೆ. ವಿಜಯೇಂದ್ರ ಅವರ ವಿರೋಧಿ ಬಣ ಎಂದೇ ಗುರುತಿಸಿಕೊಂಡಿದ್ರು. ಆದರೆ ಈ ಬಗ್ಗೆ ಶ್ರೀರಾಮುಲು ಅವರು ಏನು ಪ್ರತಿಕ್ರಿಯೆಯನ್ನು ಕೂಡ ನೀಡಿರಲಿಲ್ಲ. ಬದಲಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ನಿಭಾಯಿಸ್ತೇನೆ ಎಂದು ಕೂಡ ಆಸೆ ಕೂಡ ಬಿಚ್ಚಿಟ್ಟಿದ್ರು. ಇನ್ನು ತುಸು ಬಂಡಾಯ ನಡುವೆ ತೋರ್ತಾ ಇದ್ದಂಥ ಶ್ರೀರಾಮುಲು ಇದೀಗ ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜಯೇಂದ್ರ ಅವರೊಂದಿಗೆ ಹತ್ತಿರವಾಗುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂಬ ಚರ್ಚೆ ಕೂಡ ಇಲ್ಲಿ ಶುರುವಾಗಿದೆ.